ಅಯೋಧ್ಯ ಸಂಭ್ರಮೋತ್ಸವ ಪ್ರಯುಕ್ತ ಸಂಪೂರ್ಣ ಉಚಿತ ಹೆರಿಗೆ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಆಶೀರ್ವಾದದಿಂದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗಲಿ ಅಂತ ಜೆಎಸ್ಎಸ್ ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದೇ ತರಹನಾಗಿ ಅಯೋಧ್ಯ ಸಂಭ್ರಮೋತ್ಸವ ಪ್ರಯುಕ್ತ ರಾಮ ಮಂದಿರ ಲೋಕಾರ್ಪಣೆ ಮತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ದಿನಾಂಕ 18 ಜನವರಿ 2024ರಿಂದ 22 ಜನವರಿ 2024ರವರೆಗೆ ಜನಿಸಿದ ಪ್ರತಿ ಮಗುವನ್ನು ರಾಮ ಹಾಗೂ ಸೀತೆಯ ಪರಿರೂಪವೆಂದು ಪರಿಗಣಿಸಿ ಹೆರಿಗೆಯನ್ನು ಸಂಪೂರ್ಣ ಉಚಿತವಾಗಿ ನೆರವೇರಿಸಲಾಗುವುದು. ಸದಾಕಾಲ ಜನರ ಸೇವೆ ಜನಾರ್ದನ ಸೇವೆ ಎಂದು ಕೆಲಸ ಮಾಡುತ್ತಿರುವ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಇವತ್ತು ಜೆಎಸ್ಎಸ್ ಆಸ್ಪತ್ರೆಯಲ್ಲಿ 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ರಾಮ ಮಂದಿರ ಉದ್ಘಾಟನೆ 22ನೇ ತಾರೀಕು ಇರೋದ್ರಿಂದ ನಮ್ಮ ಶಾಸಕರಾದಂಥ ಬಸನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಡಾಕ್ಟರ್ ಶರಣ್ ಮಳ್ಕೇಡ್ಕರ್ ಅವರ ಒಂದು ವಿಚಾರ ಮಾಡಿದರು. ಅವರು ಏನಾದರೂ ಒಂದು ಈ ನಮ್ಮ ರಾಮ ಜನ್ಮ ಭೂಮಿಗೆ ಕೊಡುಗೆ ನಾವು ಆಸ್ಪತ್ರೆಯಿಂದ ಕೊಡೋಣ ಅಂತ ಹೇಳಿ. ಸೊ ಅದಕ್ಕೆ ಅವ್ರು ಏನು ವಿಚಾರ ಮಾಡಿದ್ರು, ನಾವು ಫ್ರೀ ಕ್ಯಾಂಪು ಅದು ಇದು ಮಾಡೋದಕ್ಕಿಂತ ಒಂದು ಗರ್ಭಿಣಿಯ ಸ್ತ್ರೀಯರಿಗೆ ಉಚಿತವಾದ ಒಂದು ಹೆರಿಗೆಯನ್ನು ಮಾಡೋಣ. ಉಚಿತವಾದ ಹೆರಿಗೆ ಅಂದ್ರೆ ಕಂಪ್ಲೀಟ್ ಆಗಿ ಉಚಿತ. ಇದರಲ್ಲಿ ಫಾರ್ಮಸಿ ಆಯಿತು, ಬೆಡ್ ಚಾರ್ಜ್ ಆಯಿತು, ಆಪರೇಷನ್ ಚಾರ್ಜಸ್ ಆಯಿತು, ಏನೂ ಇಲ್ಲ. ನಾವು ಇದನ್ನ ಅನೌನ್ಸ್ ಮಾಡಿದ ಒಂದು 2-3ನೇ ದಿವಸದಲ್ಲಿ ನಮಗೆ ಸಿಕ್ಕಾಪಟ್ಟಿ ಕಾಲ್ ಬರ್ತಾ ಇತ್ತು, ಸಿಕ್ಕಾಪಟ್ಟಿ ಪೇಷಂಟು ಅಡ್ಮಿಟ್ ಆಗ್ತಾ ಇದೆ. ಈಗ ನಮ್ಗೆ ಅಪಾಯಿಂಟ್ಮೆಂಟು ಜಾಸ್ತಿ ಆಗಿದೆ. ಬಟ್ ಎಲ್ಲರದು ಏನು ಗರ್ಭಿಣಿಯರದು ವಿಚಾರ ಇದೆ ಅಂದರೆ 22ನೇ ತಾರೀಕಿಗೆ ನಮಗೆ ಹೆರಿಗೆ ಆಗಬೇಕು. ಹೆರಿಗೆ ಆದಮೇಲೆ ಹೆಣ್ಣು ಹುಟ್ಟಿದ್ರೆ ಸೀತೆ ಅಂತ ಇಡಬೇಕು, ಗಂಡು ಹುಟ್ಟಿದ್ರೆ ರಾಮ ಅಂತ ಇಡ್ಬೇಕಂತ ಅವರು ಆಸೆಯನ್ನು ಪಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥ ನಮ್ಮ ಬೆಡ್ಗಳ ಸೈಜ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಮತ್ತು ನಾವು 2 ಆಪರೇಷನ್ ಥಿಯೇಟರ್ನ 24x7 ನಾವು ಕಾರ್ಯನಿರತ ಮಾಡ್ತಾ ಇದ್ದಾವೆ. ಮತ್ತು ನಾವು ಇದಕ್ಕೆ ಹೆಚ್ಚಿನ ಸಿಬ್ಬಂದಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಮತ್ತು ಗೈನಕಾಲಜಿಸ್ಟನ್ನ ನಾವು 3 ಜನನ ನಾವು ಕನ್ಸಲ್ಟೆಂಟ್ ಆನ್ ಕಾಲ್ ಅಂತ ಹೇಳಿ ಮಾಡಿಕೊಂಡು ಎಲ್ಲ ಸುವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ 12ರಿಂದ 15 ಹೆರಿಗೆಗಳ ಮೊದಲನೇ ದಿವಸ ಆಗಿದ್ದಾವೆ. ಸೊ ಇನ್ನೂ ವೇಟಿಂಗ್ನಲ್ಲಿ ಸಿಕ್ಕಾಪಟ್ಟಿ ಹೆರಿಗೆಗಳಿದ್ದಾವೆ. ಸೊ ನಮ್ಮ 5 ದಿವಸ ಆಗೋದ್ರೊಳಗೆ ನಾವು 50ರಿಂದ 75 ಉಚಿತವಾದ ಹೆರಿಗೆಗಳನ್ನ ಮಾಡ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆಲ್ರೆಡಿ ನಮಗೆ ಅಷ್ಟು ಅಪಾಯಿಂಟ್ಮೆಂಟ್ಗಳಿಗೆ ಬಂದಿದೆ. ಸೊ ನಾವು ಇದನ್ನು ಸುಸಜ್ಜಿತವಾಗಿ ನಡೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಸಿಬ್ಬಂದಿಗಳನ್ನ ಕಾರ್ಯನಿರತವಾಗಿ 24x7 8 ಗಂಟೆಗೆ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಸೊ 3 ಟೀಮ್ಗಳನ್ನ ಮಾಡಿ ನಾವು ಈಗ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಬೆಡ್ ಈಗಂತೂ ಎಲ್ಲ ಫುಲ್ ಆಗಿದಾವ್ರಿ. ಫುಲ್ ಆದ ತಕ್ಷಣ ನಾವು ಮತ್ತು ಬೆಡ್ ಸೈಜ್ಗಳನ್ನ ಹೆಚ್ಚಿಗೆ ಮಾಡ್ಕೋತಾ ಇದ್ದೀವಿ. ಮತ್ತು ನಮ್ಗೆ ಇನ್ನೂ ಅಡ್ಮಿಷನ್ಸು ಜಾಸ್ತಿ ಆಗ್ತಾ ಇದ್ದೇವೆ. ಎವ್ರಿ ಹಾಫ್ ಆನ್ ಅವರ್ಗೆ ಕಾಲ್ ಬರ್ತಾ ಇದೆ. ಸೊ ನಾವು ಹಾಗೇನ ಯಾವ್ದನ್ನೂ ರಿಜೆಕ್ಟ್ ಮಾಡ್ತಾ ಇಲ್ಲ. ಎಲ್ಲಾನು ಅಡ್ಮಿಷನ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ನಾವು ಮಾಡ್ತಾ ಇದ್ದೀವಿ. ಜನ ನೋಡಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆ ಮತ್ತು ಶೋಲಾಪುರದಿಂದನೂ ಸಹಿತ ಎಲ್ಲ ಗರ್ಭಿಣಿಯರು ನಮ್ಮ ಹತ್ರ ನೋಂದಣಿಯನ್ನು ಮಾಡಿಸ್ಕೋತಾ ಇದ್ದಾರೆ. 22ರೊಳಗಾಗಿ ಅವ್ರಿಗೆ ಹೆರಿಗೆ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ. ಸೊ ಎಲ್ಲ ಜಿಲ್ಲೆ 3-4 ಜಿಲ್ಲೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಗರ್ಭಿಣಿ ಸ್ತ್ರೀಯರು ನೋಂದಣಿಯನ್ನು ಮಾಡ್ಕೋತಾ ಇದ್ದಾರೆ. ನಾನು ಡಾಕ್ಟರ್ ರವೀಂದ್ರ ತೋಟದಂತ ಮೆಡಿಕಲ್ ಡೈರೆಕ್ಟರ್ ಜೆಎಸ್ಎಸ್ ಹಾಸ್ಪಿಟಲ್ಸ್.
18ನೇ ತಾರೀಕಿಂದ 22ನೇ ತಾರೀಕುವರೆಗೂ ಉಚಿತ ಹೆರಿಗೆ ಅಂತೇಳಿ ಅನೌನ್ಸ್ ಮಾಡಿದ್ದೀವಿ. ಈಗ ಜನ ಹೆಂಗೆ ಇದು ಮಾಡ್ತಾ ಇದ್ದಾರೆ ಸರ್? ನಿನ್ನೆಯಿಂದ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ. ನಿನ್ನೆ ಆಲ್ಮೋಸ್ಟ್ ಒಂದು 12-13 ಡೆಲಿವರಿ ಆಗಿದೆ. ಇವತ್ತು ಅಡ್ಮಿಷನ್ ಜಾಸ್ತಿ ಇದೆ. 22ನೇ ತಾರೀಕು ಅಂತೂ ರಿಜಿಸ್ಟ್ರೇಷನ್ ಆಲ್ಮೋಸ್ಟ್ ಫುಲ್ ಆಗಿದೆ. ಇನ್ನು ಬರ್ತಾ ಇದಾರೆ, ರಿಜಿಸ್ಟ್ರೇಷನ್ ಇನ್ನು ಮಾಡ್ತಾ ಇದೀವಿ. ಬೆಡ್ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡಿದೀವಿ ಇವಾಗ. ಇನ್ನೂ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಆಗ್ಬೋದು ಅಂತಾನೆ ಎಕ್ಸ್ಪೆಕ್ಟೆಡ್ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ 50 ಡೆಲಿವರಿ 22ಗೆ ಅಟ್ಲೀಸ್ಟ್ ಅವತ್ತು ಅಷ್ಟಾಗುತ್ತೆ ಅಂತ ಹೇಳಿ. ಅಂದಾಜು ಎಷ್ಟಾಗ್ಯಾವ ಸರ್? ನಿನ್ನೆ ಒಂದು ದಿವಸದಲ್ಲಿ ಒಂದು 13 ಆಗಿದೆ. ಸೊ ಇವತ್ತು ಇನ್ನೂ ಜಾಸ್ತಿ ಇದೆ ಇವತ್ತು ನಂಬರ್. ಡಾಕ್ಟರ್ ಶರಣ್ ಮಳ್ಕೇಡ್ಕರ್ ಅಂತ ಹೇಳಿ.